ನಿಮ್ಮ ಪತ್ನಿಯರನ್ನು ಅವರಿಗೆ ಖುಷಿ ನೀಡುವಂತಹ ಸುಂದರ ಹೆಸರಿನಿಂದ ಕರೆಯಿರಿ. ಪೈಗಂಬರ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ತನ್ನ ಪ್ರೀತಿಯ ಪತ್ನಿ ಆಯಿಷಾರನ್ನು ಆಯಿಷು ಒವೈಷು ಎಂಬ ಸುಂದರವಾದ ಹೆಸರಿನಿಂದ ಸಂತೋಷಪಡಿಸುತ್ತಿದ್ದರು. ಕೆಲವೊಮ್ಮೆ ಯಾ ಹುಮೈರಾ ಅಂದರೆ ಓ ಚಿಲುವೆ ಎಂದು ಕೂಡ ಕರೆಯುತ್ತಿದ್ದರು. ಇಲ್ಲಿ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಕಸ್ತೂರ್ಬಾ ಅವರನ್ನು ಬಾಲ್ಯದಲ್ಲೇ ವಿವಾಹವಾಗಿರುವುದರ ಹಿಂದೆ ಹಲವಾರು ಕಾರಣಗಳಿರಬಹುದು. ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್, ಶ್ರೀಮತಿ ರಮಾಬಾಯಿ ಅವರನ್ನು ಬಾಲ್ಯದಲ್ಲೇ ವಿವಾಹವಾಗಿರುವುದರ ಹಿಂದೆ ಕೂಡ ಹಲವಾರು ಕಾರಣಗಳಿರಬಹುದು. ಅದು ಬಾಲ್ಯ ವಿವಾಹ ನಿಷೇಧ ಕಾಯ್ದೆಯ ಮುಂಚೆಯೇ ನಡೆದಿರುವುದರಿಂದ ಅವರನ್ನು ಟೀಕಿಸುವುದು ಯಾವತ್ತೂ ಸರಿಯಲ್ಲ. ಹಾಗಾದರೆ ವಿಶ್ವನಾಯಕರಾದ ಪೈಗಂಬರ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಇತರೆಲ್ಲ ಪತ್ನಿಯರು ವಿಧವೆಯಾಗಿದ್ದು ಕೂಡ ಆ ಒಬ್ಬ ಮಹಿಳೆಯನ್ನು ಮಾತ್ರ, ಆಯಿಷಾರನ್ನು ಮಾತ್ರ ಬಾಲ್ಯದಲ್ಲೇ ವಿವಾಹವಾಗಿರುವುದರ ಹಿಂದೆ ಮಹಾರಹಸ್ಯಗಳಿರಲೇಬೇಕಲ್ವೇ? ಹೌದು ಜನರೇ, ಅವರು ಕೇವಲ ಹೆಣ್ಣಾಗಿರಲಿಲ್ಲ, ಪ್ರಪಂಚದಲ್ಲಿ ಹೇಗೆ ಬದುಕಬೇಕೆಂದು ಅದಾಗಲೇ ಕಲಿತಿದ್ದ ಮುತ್ತು ರತ್ನವಾಗಿದ್ದರು. ಅವರು ಮಹಾಕವಯಿತ್ರಿ, ಅರಬಿಕ್ ಭಾಷಾಶಾಸ್ತ್ರದಲ್ಲಿ ತನ್ನದೇ ಛಾಪನ್ನು ಮೂಡಿಸಿದ್ದ ಶ್ರೇಷ್ಠ ಸಾಹಿತಿ, ಇತಿಹಾಸವನ್ನು ಚೆನ್ನಾಗಿ ಬಲ್ಲ ಇತಿಹಾಸಕಾರರು. ಇಸ್ಲಾಮಿಕ್ ಕರ್ಮಶಾಸ್ತ್ರದಲ್ಲಿ ಅವರಿಗಿಂತ ಶ್ರೇಷ್ಠ ಪಂಡಿತೆ ಹುಟ್ಟಿಲ್ಲ, ಹುಟ್ಟುವುದೂ ಇಲ್ಲ. ಕುರ್ಆನಿನ ಅತ್ಯುತ್ತಮ ವ್ಯಾಖ್ಯಾನಗಾರರು, ಪೈಗಂಬರರ ವಚನಗಳನ್ನು ಅತಿ ಹೆಚ್ಚು ನಿವೇದನೆ ಮಾಡಿದ ಹೆಗ್ಗಳಿಕೆಗೆ ಪಾತ್ರರಾದ ಶ್ರೇಷ್ಠ ಮಹಿಳೆ. ಇದೆಲ್ಲಕ್ಕಿಂತಲೂ ಹೆಚ್ಚಾಗಿ ಆ ಕಾಲದ ದ ಗ್ರೇಟ್ ಡಾಕ್ಟರ್, ಮಹಾವೈದ್ಯೆಯಾಗಿದ್ದರು ಪ್ರೀತಿಯ ಆಯಿಷಾ. ಪರದೆಯ ಹಿಂದೆ ಕುಳಿತುಕೊಂಡೇ ಅಸಂಖ್ಯಾತ ವಿದ್ಯಾರ್ಥಿನಿಗಳನ್ನು ಸಮಾಜಕ್ಕೆ ಸಮರ್ಪಿಸಿದ ದ ಗ್ರೇಟೆಸ್ಟ್ ವಿಮೆನ್ ಸ್ಕಾಲರ್ ಆಫ್ ದಿ ವರ್ಲ್ಡ್, ಪ್ರಪಂಚದ ಶ್ರೇಷ್ಠ ಮಹಿಳಾ ಶಿಕ್ಷಕಿ ಪ್ರೀತಿಯ ಆಯಿಷಾ. ಹೆಣ್ಣಿಗೆ ಇಸ್ಲಾಮಿನಲ್ಲಿ ಯಾವ ಬೆಲೆನೂ ಇಲ್ಲ ಎಂದು ಹೇಳುವವರಿಗೆ ತನ್ನ ಪ್ರೀತಿಯ ಪತ್ನಿಯನ್ನೇ ಅದ್ಭುತ ಉತ್ತರವಾಗಿ ನೀಡಿದ ಪೈಗಂಬರ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಮೇಲೆ ಲಾಖೋ ಸಲಾಂ.